ನಮಸ್ಕಾರ ರೀ ಎಲ್ಲರಿಗೂ. ಏನು ತೋರಿಸ್ತಾಳ ಅಂದ್ಕೊಂಡಿದ್ದೀರಿ ನೀವು? ನೋಡಿರಿ, ಇವತ್ತು ನಾವು ಗಣಪನ ಹಬ್ಬ ಮಾಡಿದ್ವಿ. ಹಂಗೆ ಮನೆ ಪನಿ ಎಲ್ಲ ಸಾರಿಸಿ ನೀಟಾಗಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ವಿ. ನೋಡಿರಿ, ಗಣಪನ ತರಕ್ಕೆ ಹೋಗ್ಯಾರ ನಮ್ಮ ಮೈದನ್ನ. ಹಂಗೆ ತೊಗೊಂಬಂದು ನೋಡಿರಿ, ದೀಪಕ್ಕೆ ಈ ಸಲ ಹೊಸವು ದೀಪ ತಂದಿದ್ವಿ, ಮಣ್ಣಿನೂ. ಹಿಂಗಾಗಿ ಅದಕ್ಕೊಂದು ಸ್ವಲ್ಪ ಸುಣ್ಣ ಹಚ್ಚಿಟ್ಟಿದ್ವಿ ನೋಡಿರಿ. ಇದು ಕಣ ನೋಡಿರಿ, ಗುಳೇಗುಡ್ಡದ ಕಣ. ಮೊನ್ನೆ ನಿಮಗೆ ತೋರಿಸಿದ್ದೆ ನಾನು. ಅದನ್ನು ಇವತ್ತು ಹೊಸದೈತೆ ಅಂತೇಳಿ ಗಣಪ ಕುಂದ್ರಕ್ಕೆ ಪೀಠ ಮಾಡಿದ್ದೀವಿ ರೀ, ಅದಕ್ಕೆ ಹಾಕಿದ್ದೆ ನೋಡಿರಿ. ಹಂಗೆ ಬಂದ್ರೆ ನೋಡಿರಿ ಗಣಪನ. ಈಗಾಗಲೇ ಬೆಳಗ್ಗೆ 8 ಗಂಟೆಗೆ ಗಣಪನ ತೊಗೊಂಡು ಬಂದ ನಮ್ಮ ಮೈದು. ನೋಡಿರಿ ಗಣಪ ಎಷ್ಟು ಚಂದ ಅದ ನಮ್ಮ ಮನೆಯಂದ. ನಿಮ್ಮ ಮನೆಯಾಗೂ ಗಣಪ ಇಟ್ಟಿದ್ರೆ ನೀವು ಹೆಂಗೆ ಆಚರಣೆ ಮಾಡ್ತೀರಿ ಅಂತ ಹೇಳ್ರಿ ನನಗೆ ಸ್ವಲ್ಪ. ದೀಪ ಹಂಗೆ ನೆಲಕ್ಕೆ ಇಡಬಾರ್ದಲ್ರಿ, ಹಿಂಗಾಗಿ ಕೆಳಗೆ ಒಂದು ಬಟ್ಲ ಇಟ್ಟಿದ್ರೆ ಮತ್ತು ಈಗ ಅದಕ್ಕೆ ದೀಪ ಹಚ್ತೀವಿ ನೋಡಿರಿ. ದೀಪಂ ಜ್ಯೋತಿ ಪರಬ್ರಹ್ಮ ಅಂತಾರ್ರಿ. ಹೀಗಾಗಿ ದೀಪದ ನಂದಾ ದೀಪ ಹಾಕ್ತೀವಿ ರೀ. ಅಂದ್ರೆ ಗಣಪ ಬಂದ ಕೂಡಲೇ ಹಚ್ಚಿದ ದೀಪ ಗಣಪನ ಕಳಿಸಿ ಬರತನೂ ಹಂಗೆ ಇರ್ಬೇಕು ರೀ ಅದು ದೀಪ. ಅದನ್ನು ನಂದಾದೀಗೆ ಅಂತೀವಿ. ಹೀಗಾಗಿ ಅದನ್ನು ಏನೂ ಮುಟ್ಬಾರ್ದು ಅದನ್ನು ಅಂಥೇಳಿ ಈ ಸಲ ಅಂಥ ದೀಪ ತಂದಿದ್ವಿ ನೋಡಿರಿ ನಾವು. ಹಾಗಾಗಿ ನಮ್ಮ ಮನೆಯವರು ಪೂಜೆ ಮಾಡತ್ತಿದ್ರು. ಈ ಗಣಪನ ಯಾಕೆ ಇಡ್ತೀವಿ, ಏನು ಪದ್ಧತಿ ಇದೆ ಅಂತಂದ್ರೆ, ನಾನು ಕೇಳಿದ ಪ್ರಕಾರ ಅಥವಾ ಓದಿದ ಪ್ರಕಾರ, ಹಿಂದೆ ಸ್ವತಂತ್ರ ಪೂರ್ವ ಹೋರಾಡಬೇಕಾದ್ರೆ ಬಾಲ ಗಂಗಾಧರ ತಿಲಕ್ರವರು ಮನೆಯಲ್ಲಿ ಇಡ್ತಾ ಇದ್ದ ಗಣಪನ ಬೀದಿಗೆ ತಂದು ಎಲ್ಲ ಜನರನ್ನ ಒಗ್ಗೂಡಿಸ್ಕೊಳಕ್ಕೆ ಒಂದು ಸಂಪ್ರದಾಯ ಮಾಡಿದರು. ಬೀದಿ ಬದಿಯಲ್ಲಿ ಗಣಪನ ಇಟ್ಕೊತ. ಹಂಗೆ ನಾವು ನಮ್ಮ ಮನೆಯಾಗ ಗಣಪನ ಇಟ್ಟು ಆಚರಣೆ ಮಾಡೋಣ ರೀ. ಹಂಗೆ ಭಾದ್ರಪದ ಶುಕ್ಲ ಚೌತಿ ಅಂತ ಯಾಕೆ ಇಡ್ತೀವಿ ಅಂತ ಗಣಪನ ಅಂತ ಹೇಳ್ಬೋದಾದ್ರೆ, ಮೊದಲು ಭಾದ್ರಪದ ಮಾಸದಾಗ ಮಳೆ ಭಾಳ ಆಗಿ ಹಳ್ಳ ಕೊಳ್ಳ ಎಲ್ಲ ಭಾಳ ತುಂಬಿ ಹರಿತಿರ್ತಾವೆ. ಹೀಗಾಗಿ ನೀರಿನ ಸವಕಳಿಯಾಗಿ ಎಲ್ಲ ನಮಗೆ ಮಣ್ಣಿಂದ ಅವಶ್ಯಕತೆ ಇರುತ್ತೆ. ಮಣ್ಣು ಸವಕಳಿಯಾಗಿ ಹೋಗ್ಬಿಟ್ಟಿರುತ್ತೆ. ಅವಾಗ ನಾವು ಏನು ಜೇಡಿ ಮಣ್ಣಿಲಿದ್ದ ಮಾಡಿದ್ದ ಗಣಪನ್ನ ನೀರಿಗೆ ಬಿಡೋದ್ರಿಂದ ನಮ್ಮ ಕೈಲಾದಷ್ಟು ನಾವು ಅದನ್ನು ಸವಕಳಿನ ತಡಿಬೋದು ಅಂತ ಅದರ ಪದ್ಧತಿ ಒಳಗೆ ಇದನ್ನು ಮಾಡ್ಕೊತ ಬಂದರು ನಮ್ಮ ಹಿರಿಯರು. ಹೀಗಾಗಿ ನಮಗೆ ಏನು ಪ್ರತಿಯೊಂದು ಹಬ್ಬದ್ದೂ ಅರ್ಥ ಗೊತ್ತಿರ್ಬೇಕು. ನಮಗೆ ಯಾಕೆ ಮಾಡ್ತೀವಿ ಅಂಥೇಳಿ ಗೊತ್ತಿರ್ಲಿಕ್ಕೆ ತಿಳ್ಕೊಬೇಕು. ತಿಳ್ಕೊಂಡು ಅದರ ಆಚರಿಸಿದ್ರೆ ಅದಕ್ಕೆ ಒಂದು ಬೆಲೆ ಬರ್ತೈತೆ ನೋಡಿರಿ. ಇದು ನನ್ನ ಅಭಿಪ್ರಾಯ. ಹಬ್ಬ ಮತ್ತು ಗಣಪ ಬಂದಿಂದ ಏನೋ ಸ್ವೀಟ್ ಮಾಡ್ಲಿಕ್ಕಂದ್ರೆ ಹೆಂಗೆ ರೀ, ಮೊದ್ಲಕ್ಕಂತೂ ಎಳ್ಳುಗಳು ಮಾಡೇ ಇಟ್ಟಿರ್ತೀವಿ ರೀ. ಅಂಥದ್ರಾಗೂ ಮೊದ್ಲು ಗಣಪ ಬ್ಯಾಳಿಗೆ ಹಾಕ್ತೀವಿ ನೋಡಿರಿ. ಬ್ಯಾಳಿಗೆ ಹಾಕಿ ಹೋಳ್ಗೆ ಮಾಡ್ತೀವಿ. ಹೋಳ್ಗೆ, ಕಟ್ಟಿನ ಸಾರು, ಅನ್ನ, ಕಂಪಲ್ಸರಿ ಅಂತೂ ಬದ್ನಿಕಾಯಿ ಪಲ್ಯ ಇದ್ದೇ ಇರುತ್ತೆ ರೀ. ಮತ್ತಿದು ಪಸರಿ ಬ್ಯಾಳೆ ನೋಡಿರಿ. ನೆಕ್ಸ್ಟ್ ಸಂಡ್ಗೆ ಏನಪ್ಪ ಹಿಂಗೆ ಕಟ್ಟಿಟ್ಟಾರ ಅಂದ್ಕೊಂಡಿದ್ದೀರಿ ನೀವು. ಸಂಡ್ಗಿನ ಎಲ್ಲ ಮೆತ್ತಗೆ ಹಾಕವು ಕರದು ಅಂಥೇಳಿ ಹಾಳೆಗೆ ಕಟ್ಟಿಟ್ಟಿದ್ದೆ ರೀ ನಾನು, ಏಟಾಗಿರಲಿ ಅಂಥೇಳಿ. ಎಲ್ಲ ರೆಡಿ ಮಾಡಿದ್ದು ನಮ್ಮ ಮೈಯಿಂದ ಬಂದ ಕರೆಕ್ಟ್ ಊಟದ ಟೈಮಿಗೆ 2 ಗಂಟೆಗೆ ಸ್ವಲ್ಪ ಎಡೆ ಮಾಡಪ್ಪ, ಪೂಜೆ ಮಾಡು, ಎಡೆ ಇಡೋದು ಗಣಪಗೆ ಅಂಥೇಳಿ ಇದಕ್ಕೆ ಎಡೆ ಇಡೋದು ನೋಡಿರಿ ಎಲ್ಲ ಕಡೆ. ಸ್ವಲ್ಪ ಪೂಜೆ ಅಂದ್ರೆ ಸ್ವಲ್ಪ ದೂರ ರೀ ಅದ್ರಾಗ. ಗಣಪ ಅಂದಿದ್ದಕ್ಕೆ ಹ್ಞೂ ಅಂತೇಳಿ ಎಡೆ ಇಡೋದು ನೋಡಿರಿ. ಹೋಳ್ಗೆ ಮಾಡೋಕ್ಕಿಂತ ಮುಂಚೆಕನ ಎಳ್ಳುಗಳು ಮಾಡಿಟ್ಟಿರ್ತೀವಿ ನೋಡಿರಿ. ಎಳ್ಳುಗಳು ಅಂದ್ರೆ ಬರೀ ಎಳ್ಳನ್ನು ಸ್ವಲ್ಪ ಹುರ್ಕೊಂಡು ಅದಕ್ಕೊಂದು ಸ್ವಲ್ಪ ಬೆಲ್ಲ ಹಾಕಿ ಮಿಕ್ಸಿ ಮಾಡಿ ಇಟ್ಬಿಡ್ತೀವಿ ರೀ. ಗಣಪ ಫಸ್ಟ್ ತರನ ಎಲೆಯಾಗ ಇಟ್ಟು ನೈವೇದ್ಯ ಮಾಡಿಬಿಡ್ತೀವಿ ನೋಡಿರಿ. ಆಮೇಲೆ ಹೋಳ್ಗಿದು ಮಾಡ್ತೀವಿ. ಈಗ ನೋಡಿರಿ ಗಣಪನ ಕಳ್ಸೋ ಟೈಮ್ ಬಂದ ಬಿಡ್ತು. ಇಷ್ಟೆಲ್ಲ ಆಗಿಂದ ಮತ್ತು ಗಣಪ ಅಂತೂ ಇಟ್ಕೊಳಂಗಿಲ್ಲ ರೀ ನಾವು. 11 ದಿನ ಪದ್ಧತಿ ಐತಿ ಇಡೋದು. ಬಟ್ ಹುಡ್ರೆಲ್ಲ ಸಣ್ಣ ಇದ್ದಾಗಲಿದ್ದನೂ ನಮ್ಮ ಅಜ್ಜವ್ರು ಫಸ್ಟ್ಗೆ ಮಾಡ್ತಿದ್ರಂತ 11 ದಿನಗಟ್ಟಲೆ ಭಜನೆ ಅದನ್ನು ಮಾಡಿಕೊಂಡು ಗಣಪನ 11 ದಿನ ಇಟ್ಟು ರಾತ್ರಿ ಕಳಿಸ್ತಿದ್ರು ರೀ. ಬಟ್ ಈಗ ನಾವು ಒಂದೇ ದಿನಕ್ಕೆ ಅದನ್ನು ಸೀಮಿತ ಮಾಡೀವಿ ನೋಡಿರಿ. ಗಣಪನ ಕೆಳಗಿಳಿಸಿ ಈಗೊಂದು ಪೂಜೆ ಮಾಡಿ ಮಂಗಳಾರತಿ ಮಾಡಿ ಒಂದು ಹಾರ ಹಾಕಿ ತೊಗೊಂಡು ಹೋಗ್ಬಿಡ್ತಾರೆ ಗಣಪನ್ನ. ಈಗ ಹೊರಗೆ ನಿಂತು ನಮ್ಮ ಅಜ್ಜಾರು ಅಂತಾರೆ, ದೌಡ್ ಬಾರಪ್ಪ ಮತ್ತು ಮುಂದೆ ವರ್ಷ ಅಂಥೇಳಿ ಹಿಂಗೆ ಹಿಂದೆ ಮಾರಿಲಿದ್ದನ ಹೋಗ್ತಾರೆ ನೋಡಿರಿ. ಬೈಕ್ ಮೇಲೆ ಹೋದ್ರು ನೋಡಿರಿ. ಈಗ ನಮ್ಮ ಮೈದ್ನಂಗೆ ನೋಡಿರಿ, ಸ್ವಲ್ಪ ಮುಂದ್ಕತ್ತ ಹೋಗೋಣ ಅವನಿಗೆ ರೊಕ್ಕ ಸಿಕ್ಕು. ಹಿಂಗಾಗಿ ಅಲ್ಲಿ ನಿಂತಿದ್ರು, ತೊಗೊಂಡು ಹೋಗಿ ಬಂದ್ರು ನೋಡಿರಿ ಗಣಪನವರು. ನಾವು ಆಗಿದ್ದರಿಂದ ನಮ್ಮ ಅವ್ವಾರ ಮನೆಯಾಗೂ ಗಣಪನ ಇಟ್ಟಿದ್ರು ರೀ. ಕಳ್ಸಕ್ಕೆ ಬಾ ಅಂಥೇಳಿ ಫೋನ್ ಮಾಡಿದ್ರು. ಹಿಂಗಾಗಿ ಹೋಗಿದ್ವಿ ನೋಡಿರಿ ನಾನು ನಮ್ಮ ಮನೆಯವರು. ಅವರು ಗಣಪನ ಇಟ್ಟಿದ್ರು. ಬೆಳಗ್ಗೆ ಹೋಗೋಕ್ಕಾಗಿದ್ದಿಲ್ಲ ರೀ ನನಗೆ.
ನಮ್ಮ ಮನೆಯಿಂದೆಲ್ಲ ಗಣಪನ ಕಳಿಸಿ ಎಲ್ಲ ಮುಗಿಸಿ ರಾತ್ರಿ ಹೋಗಿದ್ದೆ ನೋಡ್ರಿ. ಅವ್ರು ಲೇಟಾಗಿ ಕಳಿಸಿದ್ರು ಸ್ವಲ್ಪ ಗಣಪನ್ನ, ಹೀಗಾಗಿ ನಾವು ಇಬ್ಬರು ಹೋಗಿದ್ವಿ ನೋಡ್ರಿ. ನಾವು ಹೋಗೋಷ್ಟ್ರಿಗೆ ಎಲ್ಲ ರೆಡಿ ಮಾಡಿದ್ರು ಅವ್ವರು. ಮತ್ತು ರೆಡಿ ಮಾಡಿಂದ ಅಷ್ಟರು ಕೂಡಿ ಚೆಂದಾಗಿ ಇದು ಮಾಡಿದ್ರಿ. ಮಂಗಳಾರತಿ ಹಾಡ್ತಾರೆ. ನಮ್ಮ ತಮ್ಮ ಊರ್ಲಿಂದ ಬಂದಿದ್ನ ರೀ. ಮತ್ತು ನಮ್ಮ ಅಣ್ಣಾರು ಎಲ್ಲರೂ ಅಷ್ಟರು ಕೂಡಿ ಅವ್ರ ಫ್ರೆಂಡ್ಸನ್ನ ಕರೆದಿದ್ರು. ಮನೆ ಅಂತೂ ತುಂಬಿತ್ತು ರೀ ಅವ್ರದ್ದು. ಎಲ್ಲರನ್ನೂ ಕರೆದು ಸ್ವಲ್ಪ ಗ್ರ್ಯಾಂಡಾಗಿ ಮಾಡಿದ್ದೆ ರೀ ಅವರು. ನೋಡ್ರಿ ಅವರು ಗಣಪನ ಕಳ್ಸಕ್ಕೆ ಹೊಂಟಾರೆ ಅಷ್ಟರು. ಅವ್ರ ಮನೇಲಿದ್ದ ಗದ್ಗೆ ಹಳ್ಳ ಸ್ವಲ್ಪ ದೂರ ಆಗತ್ತೆ ರೀ, ಹೀಗಾಗಿ ಬೈಕ್ ಮೇಲೆ ಹೋಗ್ತಾರೆ ಅವರು. ನಮ್ಮ ತಮ್ಮ ಜಗ್ಗು ಪಟಾಕ್ಷಿ ತಂದಿದ್ನ ರೀ ಈ ಸಲ. ವರ್ಷನೂ ತರ್ತಾನೆ, ಬಟ್ ಈ ಸಲ ಮತ್ತಷ್ಟು ಭಾಳಕ್ಕಿಷ್ಟ ತಮ್ಮಂದಿದ್ದ ನೋಡ್ರಿ. ನನ್ನ ಸಂಬಂಧ ವೇಟ್ ಮಾಡಿದ್ರಂತ ನಮ್ಮ ತಂಗಿಯರೆಲ್ಲ ಆರ್ಸಕ್ಕೆ. ಬಟ್ ನಾನು ಲೇಟಾಗಿ ಬಂದೆ ಸ್ವಲ್ಪ. ಎಲ್ಲ ಗಣಪನ ಕಳಿಸಿಂದ ಸ್ವಲ್ಪ ನಿಧಾನಾಗಿ ನಾವು ಪಟಾಕ್ಷಿ ಹಾರಿಸಿದ್ವಿ ನೋಡ್ರಿ. ಸ್ವಲ್ಪ ನಮ್ಮ ಚುಚ್ಚರ ಕಡ್ಡಿ ಎಲ್ಲ ಪಟಾಕ್ಷಿ ನಮಗಂತೇಳಿ ಉಳಿಸಿದ್ದ ನಮ್ಮ ತಮ್ಮ ನಮ್ಮವರೆಲ್ಲರೂ. ಅವರು ಹೋದ್ರು ನೋಡ್ರಿ. ಪಟಾಕ್ಷಿ ಅಂತ ಜಗ್ ತೊಗೊಂಬಂದಿದ್ರು, ಹೀಗಾಗಿ ಹಾರ್ಸಾಕತ್ತಿದ್ರು ಹುಡುಗರು. ನಮ್ಮ ತಮ್ಮರ ದೋಸ್ತನ ಹತ್ರ ದಾರಿಗುಂಟ ಹಾರಿಸ್ಕೊಂತ ಹೋದ್ರಂತ ಪಟಾಕ್ಷಿನ. ಬೇಡಪ್ಪ ಅಷ್ಟಕ್ಕೊಂದು ತರಬೇಡ, ವಾಯು ಮಾಲಿನ್ಯ ಮಾಡೋದು ಅವಶ್ಯಕತೆ ಇಲ್ಲ ಅಷ್ಟ ಅಂತಂದ್ರೂ ವರ್ಷಕ್ಕೊಮ್ಮೆ ಮಾಡೋದು ಅಂಥೇಳಿ ಭಾಳಕ್ಕಿಷ್ಟು ತಂದಿದ್ರು ನೋಡ್ರಿ. ನಮ್ಮಪ್ಪ ರೀ ನಮ್ಮ ಸಣ್ಣ ತಮ್ಮ ನೋಡ್ರಿ ಹೆಂಗೆ ಗಂಟೆ ಬಾರಿಸ್ಕೊಂಡ ರೆಡಿಯಾಗಿ ನಿಂತಾನ ಹೋಗ್ಬೇಕು ಗಣಪನ ಅಂಥೇಳಿ. ಒಂದು 5 ನಿಮಿಷಕ್ಕೆ ಎಲ್ಲರೂ ಹೋಗಿಬಿಟ್ರು ನೋಡ್ರಿ ಗಣಪನ ಕಳ್ಸಕ್ಕೆ. ಅವ್ರ ಮುಂದಕ್ಕೆ ಹೋಗಿಂದ ನಾವು ಅಷ್ಟರು ಕೂಡಿ ಮತ್ತೆ ಪಟಾಕ್ಷಿ ಹಾರ್ಸಕತ್ತಿದ್ವಿ ನೋಡ್ರಿ. ಪಟಾಕ್ಷಿ ಹಾರ್ಸಲಿದ್ರ ಹಾನಿ ಪರಿಸರಕ್ಕೆಲ್ಲ ಮತ್ತು ವಾಯು ಮಾಲಿನ್ಯ ಆಗುತ್ತಂತ ಗೊತ್ತು ರೀ. ಆದರೂ ಅವನ್ನ ಹಾರಿಸ್ಲಾರ್ದ ಇರೋಕ್ಕಾಗಂಗಿಲ್ಲ ನೋಡ್ರಿ. ಹೀಗಾಗಿ ನಾವು ಹಾರಿಸೇ ಬಿಟ್ವಿ. ಮತ್ತು ವರ್ಷಕ್ಕೊಮ್ಮೆಲ್ರಿ ಏನು ಮಾಡ್ಬೇಕು, ಹಾರ್ಸೋದು ಅಲ್ರಿ ಅವನ್ನ. ಎಲ್ಲರೂ ನಗ್ನಗ್ತಿರ್ಲಿ ಅಂತೇಳಿ ಹೂಕಂಡ ಅನ್ನತ್ತಂತ ನೋಡ್ರಿ. ಹಂಗೆ ಎಲ್ಲ ಪಟಾಕ್ಷಿಗೂ ಮಾತು ಬರ್ತಿದ್ರಿ. ಎಷ್ಟು ಚಂದ ಇರ್ತಿತ್ತಲ್ರಿ. ಏನು ಪಟಾಕ್ಷಿ ಇಂಥವೆಲ್ಲ ಹಾರ್ಸಕತ್ರ ಎಷ್ಟೇ ಏನೋ ಮನಸ್ಸಿನಾಗಿದ್ರೂ ಒಂದು 5 ನಿಮಿಷ ಅಥವಾ ನಾವು ಹಾರ್ಸೋ ತನನೂ ಅದರದ್ದು ಖುಷಿ ಆಗುತ್ತೆ ನೋಡ್ರಿ ಪಟಾಕ್ಷಿನ. ಈಗ ನೋಡ್ರಿ ನಮ್ಮ ತಂಗಿಯವರೆಲ್ಲ ರೇಗ್ಸಕತ್ತಾರೆ, ಇಷ್ಟು ಲೇಟಾಗಿ ಬಂದ್ಯಾ ಹಂಗೆ ಹಿಂಗೆ ಅಂಥೇಳಿ. ಅವ್ರುಗಳು ಮಾತಾಡ್ಕೊಂತ ಹಂಗೆ ಸ್ವಲ್ಪ ಇದು ಮಾಡತ್ತಿದ್ದೆ ನೋಡ್ರಿ ನಾನು. ಇವು ನೋಡ್ರಿ ನಾವು ಸಣ್ಣವರಿದ್ದಾಗೂ ಜಗ್ಗಿ ಹಚ್ತಿದ್ವಿ. ಈಗೂ ಅದನ್ನು ಹಚ್ಚತನ ನಮಗೆ ಪಟಾಕ್ಷಿ ಹಚ್ಚೀವಿ ಅಂತ ಅನ್ಸಂಗೇ ಇಲ್ಲ. ನಾಗಪ್ಪಂದು ಉಕ್ಕಿನ ಗುಳ್ಳಿ ಅಥವಾ ಉಕ್ಕಿನ ಗುಳ್ಳಿ ಅಲ್ರಿ ಇವು, ನಾಗಪ್ಪ ನೋಡ್ರಿ ಇವು. ನಮ್ಮ ಮಗಳು ಕಾಕಿ ನಾಗಪ್ಪ ಅಲ್ಲವು ಆನೆಕೊಂಡ ಅನ್ನಕತ್ತಿದ್ಲು ರೀ. This is my whiny friend. She's my sister friend. ಇಲ್ಲಿ ನಮ್ಮ ಅಕ್ಕ friend. ಫ್ಲವರ್ ಪಾಟ್ ನೋಡಕತ್ರ ಏನೋ ಮನ್ಸಿಗೆ ಒಂಥರ ನೆಮ್ಮದಿ ಆಗುತ್ತೆ ನೋಡ್ರಿ. ಎಲ್ಲ ಆರಿಸಿ ಅವರು ಬಂದರೆ ಕಳಿಸಿ. ನಾವು ಹೆಣ್ಮಕ್ಳು ಹೋಗಂಗಿಲ್ಲ ರೀ ಗಣಪನ ಕಳ್ಸಕ್ಕೆ, ಮನ್ಯಾಗ ಇರ್ತೀವಿ. ಹಂಗೆ ನಮ್ಮ ತಮ್ಮ ಹೋಗಿ ಕಳಿಸಿ ಆ ಗಣಪಗೆ ಏನು ಹಾರ ಹಾಕಿರ್ತಾರಲ್ರಿ ಅದನ್ನು ಕೈಗೆ ಸುತ್ಕೊಂಡ್ಬಂದಿರ್ತಾರೆ ನೋಡ್ರಿ. ಬಂದು ಜಗಲಿ ಮ್ಯಾಗ ಇಟ್ಟು ನಮಸ್ಕಾರ ಮಾಡತ್ತ ನೋಡ್ರಿ.
ಬಂದವನ ನೋಡಿ ಇಲ್ಲಿ ಪಟಾಕ್ಷಿ ಹಂಗೆ ಆರ್ಸ್ಯಾರ ಅಂಥೇಳಿ ತೋರ್ಸಾಕತ್ತಾನ. ಎಲ್ಲ ಡ್ರೆಸ್ಗೆಲ್ಲ ತೂತು ಮಾಡ್ಕೊಂಬಂದು ವೇಸ್ಟ್ ಮಾಡ್ಕೊಂಡ ನೋಡ್ರಿ ಡ್ರೆಸ್ನ. ಅದಕ್ಕೆ ಹೇಳೋದು ಭಾಳ ಪಟಾಕ್ಷಿ ಹಾರಿಸ್ಬಾರ್ದು ಹಂಗೆ ಹಿಂಗೆ ಅಂಥೇಳಿ. ಎಲ್ಲರೂ ಒಬ್ಬೊಬ್ರಾಗಿ ಬರತ್ತಾರ ನೋಡ್ರಿ ಈಗ ಮನೆಗೆ. ನಮ್ಮ ತಂಗಿ ನಾನೇ ಈ ಸಲ ವ್ಲಾಗ್ ಮಾಡ್ತೀನಿ ನಿಂದು ಅಂಥೇಳಿ ಎಲ್ಲರಿಗೆ ಹಾಯ್ ಮಾಡ್ಸಾತ. ಅವ್ವಾರಿಗೆ ಅಪ್ಪಾರಿಗೆ ಬಂದು ನೋಡ್ರಿ ನಮ್ಮ ತಮ್ಮ ಒಬ್ಬ ಬೆಂಗ್ಳೂರಾಗ ಸಾಲಿ ಕಲಿಯತ್ತಾನ. ಸೆಕೆಂಡ್ ಇಯರ್ ಅದಾನ ಈ ಸಲ. ನಮ್ಮ ಕಾಕಾರಿ ಅವರು ಬರೀ ಫೋನಲ್ಲೇ ಇರ್ತಾರೆ. ನಾವೆಲ್ಲ ಪಟಾಕ್ಷಿ ಹಾರಿಸಿ ಬಂದು ಕುಂತಿದ್ವಿ ರೀ. ಏನು ಮಂಡಾಳ ಪ್ರಸಾದ ಮಾಡಿರ್ತೀವಿ ಮಂಡಾಳಾಗ ಕಾಯಿ ಒಡೆದು ಹಂಗೆ. ಇವ್ರಂತೂ ಸೆಲ್ಫಿ ಲವರ್ಸ್ ನೋಡ್ರಿ, ಫುಲ್ ಸೆಲ್ಫಿ ತಗೊಳೋದು ಯಾವಾಗ ನೋಡಿದ್ರು. ನಮ್ಮ ತಮ್ಮ ನೋಡ್ರಿ ಗಣಪನ ಎಲ್ಲ ಕಳಿಸಿ ಬಂದು ಡ್ಯಾನ್ಸ್ ಮಾಡ್ಕೋತ ಬರತ್ತಾನ ಮನ್ಯಾಗ. ತೋರಿಸ್ತಾನೆ ನೋಡ್ರಿ ಹೆಂಗೆ ಪಟಾಕ್ಷಿ ಹೆಂಗೆ ಹಾರ್ಸ್ಯಾರ ಎಲ್ಲ ಅಂಥೇಳಿ. ಇಬ್ಬರು ಅಣ್ಣ ತಮ್ಮರು ಕೂಡಿ ಮಾತಾಡ್ಕೊತ ಹಂಗೆ ನಗ್ಚಾಟಿಂಗ್ ಮಾಡಕತ್ತಿದ್ರು. ಹಂಗೆ ಸ್ವಲ್ಪ ಎಲ್ಲ ಮುಗಿಸಿ ಅವ್ರ ಮನೆಯಿಂದ ಬಂದ್ವಿ ನೋಡ್ರಿ. ಮುಂದ್ಕತ್ತೆ ಬರೋಣ ಅಲ್ಲಿ ಗಣಪನ ಇಟ್ಟಾರಿ ಒಂದು 100 ಮೀಟ್ರ್ನ್ಯಾಗ ಅವ್ರ ಮನೆ ಕಡೆನ ಅವ್ರ ಮನೆ ಕಡೆ. ಇಲ್ಲೇ ಫುಲ್ ಪ್ರೋಗ್ರಾಮ್ ನಡೆಸ್ಬಿಟ್ಟಾರಿ ಅವರು. ಬೆಳ್ತನ ನಡೆಸ್ತಾರೆ ನೋಡ್ರಿ. 3 ದಿನ ಇಟ್ಟಿರ್ತಾರೆ ಗಣಪನ. 3 ದಿನವೂ ಬೆಳ್ತನ ಇದನ್ನು ಒದರಿಸ್ತಾರೆ ಅವರು. ಮೈಕಿಟ್ಟು ಹಾಡೋರು, ಡ್ಯಾನ್ಸ್ ಮಾಡೋರು, ಸಣ್ಣ ಹುಡ್ರು ದೊಡ್ಡವರು ಎಲ್ಲರೂ ಮಾಡ್ತಿರ್ತಾರೆ ನೋಡ್ರಿ ಇಲ್ಲೇ. ಹಂಗೆ ಒಂದು 10 ನಿಮಿಷ ಇಲ್ಲೇ ಒಂದು ಸ್ವಲ್ಪ ನಿಂತು ಮನೆಗೆ ಹೋದಿವ್ರಿ ನೋಡ್ರಿ ನಾವು. ಗಣಪನಂತೂ ಭಾಳ ಚಂದ ಇಟ್ಟಿದ್ದೀರಿ ಈ ಸಲ. ಇವರು ಪಾಂಡುರಂಗಂದು ಮಾಡಿಸಿದ್ರು ತಾವ ಹೇಳಿ. ಅಂದ್ರೆ ಫುಲ್ ಹೊಳ್ಯಾಕತ್ತಿತ್ತದು. ಬಟ್ ಇದು ಸ್ಕ್ರೀನ್ ಒಳಗೆ ಅಷ್ಟು ಚಂದ ಕಾಣವಲ್ದು. ಬಟ್ ನೋಡಕ್ಕೆ ಮಾತ್ರ ಭಾಳ ಚಂದ ಆಗಿತ್ತು ರೀ ಅದು. ಇವ್ಡಿಗೆ ಹಾಡಾಡತ್ತಾಳ ನೋಡ್ರಿ, ಎಷ್ಟು ಚಂದ ಹಾಡಾಡತ್ತಾಳ. ನಿನಗೆ ದೀಪ ಕಳೆಯ ನಮ್ಮ ತಾಪ ಆಗದಿರೆಂದಿಗೂ ಕೋಪ ನೀಡಿದಿರೆಂದಿಗೂ ಶಾಪ ಮಂದ ಕೊಲೆಯನ್ನು ತೊಲಗಿಸು ಅಂತರಂಗ ಬೆಳಗಿಸು ವಿದ್ಯೆ ಬುದ್ಧಿ ಪಾಲಿಸು ನಮ್ಮೆಲ್ಲ ರಕ್ಷಿಸು ಗೌರಿಸುತ್ತನೆ ಗಣೇಶನೇ. ಮಕ್ಕಳಿಗೆ ಇದು ಒಂಥರ ಖುಷಿ ನೋಡ್ರಿ. ತಮ್ಮ ಏನು ಟ್ಯಾಲೆಂಟ್ಸ್ ಇದ್ರೆ ಹೊರಗೆ ಹಾಕ್ಬೋದು. ಇದು ಒಂದು ರೀತಿಯಾಗಿ ನಮ್ಮ ಹಿರಿಯರು ಅಥವಾ ನಾವು ಈಗ ಪದ್ಧತಿಕಿನ್ನ ಹಿಂದಿನ ಪದ್ಧತಿ ಭಾಳ ಚಲೋ ಐತೆ ನೋಡ್ರಿ. ಹಂಗೆ ನಾವೆಲ್ಲ ಮುಗಿಸ್ಕೊಂಡು ಮನೆಗೆ ಹೋಗೋಷ್ಟ್ರಿಗೆ ಟೈಮ್ 11 ಗಂಟೆ ಆಗಿತ್ತು ನೋಡ್ರಿ ರಾತ್ರಿ. ಇಷ್ಟು ನಂದು ಇವತ್ತಿಂದ ಗಣಪ ಹಬ್ಬದ ಬ್ಲಾಗ್ ಆಗಿತ್ತು. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಂತ್ರಿ. ಧನ್ಯವಾದ ರೀ.